ಮಗುನೇ ಗಮ್ಮ ಕೊಡ್ತಿದ್ಯಾ? ಕಾಪಾಡಿ ಅಣ್ಣ. ಕಾಪಾಡ್ಬೇಕಾ? ಯಾಕೆ? ನಾನು ತುಂಬಾ ತೊಂದ್ರೆಲಿದ್ದೀನಿ. ನನ್ನ ಮಗುನ ಯಾರೋ ಕಿತ್ಕೊಳಕ್ಕೆ ಬರ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ನೀವೇ ನನ್ನ ಮಗುನ ಇಟ್ಕೊಳ್ಳಿ. ಕಾಪಾಡಿ ಅಣ್ಣ. ಅಲ್ಲಮ್ಮ, ನಾನು ಯಾರು ಅಂತ ಗೊತ್ತಿಲ್ಲ, ಈ ಮಗು ನನ್ನ ಕೈಲಿ ಕೊಟ್ಟು ಹೋಗ್ತಿದ್ದೀರಾ? ಗೊತ್ತಿಲ್ದೇನು ಸರ್, ಇಡೀ ಕರ್ನಾಟಕಕ್ಕೆ ಗೊತ್ತು ನೀವು ನಟ ಭಯಂಕರ ಪರಮೇಶ್ವರ್ ಅಂತ. ಎದ್ದೆ ಚಂದ್ರ ಬಿದ್ದರೆ ಅಂದ್ರೆ ಸೀರಿಯಲ್ ಹೀರೋ. ಹೌದು ಸರ್, ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಥ್ಯಾಂಕ್ ಯು. ನೀವು ನನ್ನ ಅಭಿಮಾನಿ ಅಂತ ಆಯ್ತು. ಅಭಿಮಾನಿಗೋಸ್ಕರ ಪ್ರಾಣನೇ ಕೊಡ್ತೀನಿ. ಇನ್ನು ಈ ಮಗುನ ಕಾಪಾಡದೇ ಇರ್ತೀನಾ? ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಸರ್, ಒಂದೇ 1 ಗಂಟೆ, ಬೇಗ ಬಂದ್ಬಿಡ್ತೀನಿ. ಏನ್ ಇವಳು 1 ಗಂಟೆನ 1 ನಿಮಿಷ ತರ ಹೇಳೋಗ್ಬಿಟ್ಲು. ನಿನ್ ಪತಿ ಪರಮೇಶ್ವರ ಇನ್ನೂ ಬರ್ಲೇ ಇಲ್ಲ. ಹೌದು ಕಣೆ, ಇನ್ನು ಯಾಕೆ ಬಂದಿಲ್ವಾ ಗೊತ್ತಿಲ್ಲ. ಯಾರೋ ಹುಡುಗಿ ನೋಡ್ಕೊಂಡಿರ್ತಾರೆ. ಏನ್ ಹೇಳ್ತಾ ಇದ್ದೀವಿ ವೈಶಾಲಿ? ಹೌದು ಪಾರು, ಈ ಗಂಡಸ್ರ ವಿಷಯ ನನಗೆ ಗೊತ್ತಿಲ್ವಾ? ಟೈಮ್ ಹೋಗಕ್ಕೆ ಅಂತಾನೆ ಟೈಮ್ ಪಾಸ್ ಲವ್ಗಳಿರುತ್ತೆ. ಕಾಲೇಜಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಇಂತ ಲವ್ಗಳು ಸಿಗುತ್ತೆ. ಯಾವ ಮಾತಿಗೆ ನಗ್ತಾರೆ, ಕೇಸ್ ಪೇಪರ್ ಕೈ ಕೊಡುವಾಗ ಕೈನ ಹೇಗ್ ಸೋಕಿಸ್ತಾರೆ, ಕಾಲ್ ಮೇಲೆ ಕಾಲ್ ಹಾಕುವಾಗ ಕಾಲ್ನ ಹೇಗ್ ಸೋಕಿಸ್ತಾರೆ ಎಲ್ಲ ತಿಳ್ಕೊಂಡಿರ್ಬೇಕು. ಯಾರಿದ್ರಿ ಪಾಪು? ನಂದೆ. ಅಯ್ಯಪ್ಪ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ಈ ಮಗು ನಂದೆ ಅಮ್ಮ. ಏ ಪಿನೋ, ಏನ್ರಿ ಇದು? ಗುಂಡ ಮನೇಲಿ ಅಂತ ಸಲ್ಗೆ ತಗೊಂತಿದ್ದೀರಾ? ವೈಶಾಲಿ ಏನೇ ಮಾಡ್ತಾ ಇದೀಯಾ? DNA ಟೆಸ್ಟ್ ಮಾಡ್ತಾ ಇದ್ದೀನಿ ಪಾರು. ಇದು ಈ ಬಳ್ಳಿಯ ಹೂ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ದೆ. ಮಗು ಮುದ್ದಾಗಿದೆ ಕಣೆ, ಅಪ್ಪಂದೆ ಹೋಲ್ಕೆ. ಏ ಪಿನೋ, ವೈಶಾಲಿ ನಂಗೆ ಯಾಕೋ ತುಂಬಾ ಭಯ ಆಗ್ತದೆ ಕಣೆ. ಲೇ ಪಾರು, ನಿನ್ ಪತಿ ಪರಮೇಶ್ವರ ಯಾವತ್ತೂ ಸುಳ್ಳು ಹೇಳಲ್ಲ ಕಣೆ. ನಿಜ ಹೇಳ್ರಿ, ಈ ಮಗು ಯಾರ್ದು, ಎಲ್ಲಿಂದ ಬಂತು, ನಮ್ಮನೆಗೆ ಯಾಕೆ ಬಂತು? ನಾನು ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಿದ್ನಮ್ಮ. ಯಾರೋ ಒಬ್ಳು ಅಭಿಮಾನಿ ಅಣ್ಣಯ್ಯ ಈ ಮಗುನ ಹಿಡ್ಕೊಂಡಿರು ಅಂತ ಕೊಟ್ಟು ಹೋದ್ಲು. ಎಷ್ಟೇ ಹೊತ್ತಾದ್ರೂ ವಾಪಸ್ ಬರ್ಲೇ ಇಲ್ಲ. ನನ್ಗೂ ಕಾದು ಕಾದು ಸಾಕಾಗೋಯ್ತು. ಬಿಸ್ಲು ನೋಡು, ಪಾಪ ಮಗು ಪ್ರಾಬ್ಲಮ್ ಆಗುತ್ತಂತ ಮನೆ ಕರ್ಕೊಂಡ್ ಬಂದೆ. ಮನೆ ಕರ್ಕೊಂಡ್ ಬರೋ ಬದಲು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದಿತ್ತಲ್ಲ. ಈ ಮಗುನ್ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಬಿಟ್ಟು ಬರ್ಬೇಕಾಗಿತ್ತು. ಆ ಮಗು ನಿಮ್ಗೆ ಹುಟ್ಟಾಯ್ತಾನಂತ ಕೇಳಬಾರ್ದಾಗಿತ್ತ. ಆ ಮಗು ನಿಮ್ದಲ್ಲ. ಮತ್ತ ಅದನ್ನ ಕೇಳ್ತೀಯ? ಈ ಮಾತ್ ನಮ್ಮ ಮನೇಲಿ ಕೇಳಿಸ್ಕೊಂಡ್ರೆ ನನ್ ಬಗ್ಗೆ ಏನ್ ಅನ್ಕೊಂತಾರೆ? ನೋಡು, ನನಗಿನ್ನ ಮದ್ವೆ ಆಗಿಲ್ಲ. ಅಂಕಲ್, ಈ ಪಾಪನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಂಜೆಕ್ಷನ್ ದವಾಡಿ ಕರ್ಕೊಂಡು ಹೊಂಟೇವಿ. ಚಿಕ್ಕ ಪಾಪುಗೆ ಇಂಜೆಕ್ಷನ್? ಇಲ್ಲಮ್ಮ, ಇವತ್ತು ಪೋಲಿಯೋ ಡ್ರಾಪ್ಸ್ ಅಲ್ವಾ, ಪೋಲಿಯೋ ಹಾಕ್ಸಕ್ಕಂತ ಕರ್ಕೊಂಡು ಹೋಗ್ತಾ ಇದೀನಿ. ಇವ್ರ ಮನೆಯವ್ರ ಮುಂಚೆನೆ ಹಾಕ್ಸಿದ್ರೆ ಪ್ರಾಬ್ಲಮ್ ಇಲ್ಲಮ್ಮ. ಪೋಲಿಯೋ ಡ್ರಾಪ್ಸ್ ನ 2ನೇ ಸತಿ ಹಾಕ್ಬೋದು. ಪೋಲಿಯೋ ಡ್ರಾಪ್ಸ್ ಇಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಅಲ್ಲ, ಎಲ್ಲಾ ಮಕ್ಳಿಗೂ ಪೋಲಿಯೋ ಡ್ರಾಪ್ಸ್ ಹಾಕ್ಬೇಕಾರೆ ನಾನು ಯಾಕೆ ಈ ಮಗು ವಂಚಿಸ್ಲಿ? ಕರೆಕ್ಟ್ ಅಂಕಲ್. ಹಾಗಿದ್ರೆ ನಾನು ನಿಮ್ ಜೊತೆ ಬರ್ತೀನಿ, ನಡೀರಿ. ಪರಮ, ನಿಜ ಹೇಳೋ, ಈ ಮಗು ಹೇಗ್ ಸಿಕ್ತು ನಿಂಗೆ? ಲೇ, ನಾನು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೆ ಕಣ. ಯಾವ್ದೋ ಒಂದು ಹೆಂಗ್ಸು ಮಗುನ ಎತ್ಕೊ ಬಂದ್ಬಿಟ್ಟು ನನ್ನ ಕೈ ಕೊಟ್ಟು, ಅಣ್ಣ ನನ್ನ ಹಿಂದೆ ಯಾರೋ ಬಿದ್ದಿದ್ದಾರೆ, ಈ ಮಗು ನೀವು ಇಟ್ಕೊಂಡಿರಿ, 1 ಅವರ್ ಬಿಟ್ಟು ಬರ್ತೀನಿ ಅಂತ ಹೋದವಳು ವಾಪಸ್ ಬರಲಿಲ್ಲ ಕಣ. ನಾಳೆ ಯಾರೋ ಕೈಗೆ ಬಾಂಬ್ ತೆಗೆ ಕೊಡ್ತಾರ, ಅವಾಗ ಏನ್ ಮಾಡ್ತೀಯಾ? ಒಂದು ಪೊಲೀಸ್ ಸ್ಟೇಷನ್ ಕೊಡ್ತಿದ್ದೆ. ಈಗ್ಲೂ ಅದೇ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಮಗು ಇಟ್ಕೊಂಡಿದ್ದ ಉದ್ದೇಶ ಏನು? ಮಗುನೇ ಬೇರೆ, ಬಾಂಬ್ ಬೇರೆ ಕಣ. ನೋಡ, ನಾಳೆವರೆಗೂ ನಿಂಗೆ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಮಗುನ ನಿನ್ ಕೈಗೆ ಯಾರು ತಗೊಂಬಂದ್ ಕೊಟ್ಟಿದ್ದು ಅಂತ ನೀನ್ ಕಂಡಿಡಿಲೇಬೇಕು. ಇಲ್ಲಾಂದ್ರೆ ಮಕ್ಳು ಕಳ್ಳ ನೀನೆ ಅಂತ ನೀನ್ ಅರೆಸ್ಟ್ ಮಾಡ್ಬೇಕಾಗತ್ತೆ. ಅಲ್ಲ, ಬನ್ನಿ 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 ಬನ್ನಿ. ಇರಕ್ಕಾಗೋದಿಲ್ಲ, ನಾನು ನೋಡ್ತೀನಿ. ಅವ್ಳು ಬರ್ತಾಳ ಕಣ. ಅವಳು ಬಂದ್ಮೇಲೆ ಬರ್ತೀನೋ. ಏಯ್ ಬಿಡೆ, ನನ್ ಮಗು. ನಿನ್ ಮಗು ಅಲ್ಲ, ನನ್ ಮಗು. ಇಲ್ಲುದೆಲ್ಲ ಹೇಳಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏನೇ ಮಾಡ್ತೀಯಾ? ಇನ್ಸ್ಪೆಕ್ಟರ್ನ ಕರಿತೀನಿ. ಇಲ್ಲಿ ಯಾವ ಇನ್ಸ್ಪೆಕ್ಟರ್ ಇಲ್ಲ. ಮಾಸ್ತ್ರ ಮಾಸ್ತ್ರ ಮಾಸ್ತ್ರ, ಇಲ್ಲಿ ಯಾವ ಇನ್ಸ್ಪೆಕ್ಟರ್ ಇಲ್ವಾ? ಎಷ್ಟಮ್ಮ ಧೈರ್ಯ ನಿನಗೆ? ಈ ಮಗು ನಿಂದೇನಮ್ಮ? ಲೇ, ಇವಳೆ ಕಣ. ಈ ಮಗು ತೊಂದ್ರಲ್ಲಿದೆ, ಈ ಮಗುನ ಇಟ್ಕೊಂಡಿರಿ ಅಂತ ನನ್ನ ಕೈಲಿ ಕೊಟ್ಟೋದವಳು. ಏನಮ್ಮ ನಿನ್ನ ಹೆಸರು? ರಾಧಾ ಅಂತ. ಈ ಮಗು ಗಂಡ ಹೆಣ್ಣ? ಹೆಣ್ಮಗು. ಅಲ್ಲಲ್ಲ, ಗಂಡ್ಮಗು. ಅದಕ್ಕೆ 2 ಕಣ್ಣಿವೆ, 2 ಕಿವಿ ಇವೆ. ಕರೆಕ್ಟ್ ಆಗಿ ಹೇಳಿದ್ರಿ. ಈ ಮಗುನ ಯಾವ ಆಸ್ಪತ್ರೆಯಲ್ಲಿ ಹೆತ್ತಿದ್ದು? ಅದು ದೂರದ ಆಸ್ಪತ್ರೆ, ಗೋವಿಂದಪ್ಪ ಆಸ್ಪತ್ರೆ. ಯಾವಾಗ ಡೆಲಿವರಿ ಆಗಿದ್ದು? ಒಂದು 6 ತಿಂಗಳಾಯ್ತು. ಸುಮ್ಮನೆ ಯಾರಮ್ಮ, 9 ತಿಂಗಳು ಮಗುನ 6 ತಿಂಗಳು ಅಂತ ಇದೆಯಲ್ಲ, ಇಷ್ಟಕ್ಕೂ ಈ ಮಗು ಹೆಣ್ಣು. ಸರ್, ಈ ಮಗು ಗುರ್ತು ನಾನ್ ಹೇಳ್ತೀನಿ ಸರ್. ಇದ್ರ ಬೆನ್ ಮೇಲೆ ಒಂದು ಮಚ್ಚೆ ಇದೆ. ನಡಿ ಸ್ಟೇಷನ್ಗೆ. ನಡಿ ಅಮ್ಮ, ನಡಿ. ಸೀತಾವ್ರೆ, ನಿಮ್ ಮಗು ನಿಮಗೆ ಸಿಕ್ಕಿದ್ಯಲ್ಲ, ಅದೇ ಒಂದ್ ಪ್ರಶ್ನೆ. ಈ ಮಗು ಅಪ್ಪನ ಹೆಸರೇನು? ಇಲ್ಲಪ್ಪ, ನಂಗೆ ಹೇಳೋಕ್ ನಾಚಿಕೆ ಆಗುತ್ತೆ. ಹೇಳ್ರಿ, ಪರವಾಗಿಲ್ಲ. ಅಯ್ಯೋ, ನಾಚಿಕೆ ಬಿಟ್ಟು ಹೇಳಮ್ಮ. ಪರಮೇಶ್ವರ್ ಅಂತ. ಪರಮೇಶ್ವರನ ಅಲ್ಲ, ಕಲ್ಗಟ್ಟಿ ಪರಮೇಶ್ವರ್.